ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಚಪಾತಿ ಬದ್ನಿಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ ನಿಮಗೆ. ಚಪಾತಿ ಯಾಕಂದರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಮಗೆ ಸ್ಮೂತ್ ಆಗಲ್ಲ ಚಪಾತಿ, ಅದಕ್ಕೆ ಸ್ವಲ್ಪ ಚಪಾತಿ ಹಿಟ್ಟು ಕಲಸಿ ತೋರಿಸು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಚಪಾತಿ ಹಿಟ್ಟು ಹೇಗೆ ಕಲಸೋದಂತ ನಾನು ಕಲಸಿ ತೋರಿಸ್ತೀನಿ. ಹಾಗೆ ಅದ್ರ ಜೊತೆಗೆ ಬದ್ನಿಕಾಯಿ ಪಲ್ಯನೂ ಮಾಡಿ ತೋರಿಸ್ತೀನಿ. ಬನ್ನಿ ಹೇಗೆ ಕಲಸೋದಂತ ನಾನು ತೋರಿಸ್ತೀನಿ. ನೋಡಿ, ಈ ಥರದೊಂದು ದೊಡ್ಡದಾಗಿ ಪಾತ್ರೆ, ದೊಡ್ಡದು ತಟ್ಟೆ ಇದ್ದರೂ ತೊಗೊಳ್ಳಿ, ಈ ಥರ ಬುಟ್ಟಿ ಇದ್ದರೂ ತೊಗೊಳ್ಳಿ. ಇದರಲ್ಲಿ ನಾನು ಹಿಟ್ಟು ಹಾಕಿ ಇವಾಗ ಹೇಗೆ ಕಲಸೋದಂತ ತೋರಿಸ್ತೀನಿ. ನಿಮ್ಗೆ ತೋರಿಸಿದ್ದಲ್ವ ಒಂದು ಬಟ್ಲು ಹಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಇನ್ನು ಈ ಥರ ಬಟ್ಲು ಹಿಟ್ಟು ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು, ಇದಕ್ಕೆ ಉಪ್ಪು ಹಾಕ್ಕೊಂಡಾಗಿದೆ. ಇವಾಗ ಎಣ್ಣೆ, ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಬಿಟ್ಟು ಉಪ್ಪು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಈ ಥರ ನಾವು ಎಲ್ಲ ಮಿಕ್ಸ್ ಆಗಲಿ ಅಂತ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇದಕ್ಕೆ ಏನಪ್ಪ ಅಂದ್ರೆ ತುಂಬ ಸ್ಮೂತಾಗಿ ಬರಬೇಕು ಚಪಾತಿ ಅಂದರೆ ಹಾಲು ಹಾಕ್ಕೊಳ್ಳಿ. ಲೋಟ ಇರುತ್ತೆ ನೋಡಿ, ಒಂದು ಟೀ ಕುಡಿ ಲೋಟಲ್ಲೇ ನಾನು ಹಾಲು ತೊಗೊಂಡಿದ್ದೀನಿ. ಸ್ವಲ್ಪ ಹಾಲು ಹಾಕ್ಕೊಂಡು ಹಿಂಗೆ ಕಲಿಸ್ಕೋಬೇಕು. ಯಾಕಂದರೆ ಇದು ಚಪಾತಿ ತುಂಬ ಸ್ಮೂತಾಗಿ ಬರುತ್ತೆ, ತುಂಬ ಮೆತ್ತಗಿರುತ್ತೆ. ಅದಕ್ಕೆ ನಮಗೆ ಇದೊಂದು ಟಿಪ್ಸು ತೋರಿಸ್ತಾ ಇದ್ದೀನಿ. ಹಾಲು ಹಾಕ್ಬಿಟ್ಟು ನಿಮ್ಮ ಚಪಾತಿ ಯಾರು ಗಟ್ಟಿ ಬರುತ್ತೆ ನೋಡಿ ಅವರು ಹಾಲು ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ಎಣ್ಣೆ ಉಪ್ಪು ಹಾಕಿಬಿಟ್ಟು ನೀವು ಕಲಿಸ್ಕೊಂಡು ಮಾಡ್ಬೋದು. ಈ ಥರ ಹಾಕ್ಕೊಂಬಿಟ್ಟು ಇವಾಗ ನೋಡಿ ಹಿಟ್ಟು ಹಿಂಗೆ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಆದಾಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇವಾಗ ನೀರು ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಯಾಕಂದರೆ ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಗಟ್ಟಿ ಕಲಸಿಟ್ರೆ ಚಪಾತಿ ಸ್ಮೂತಾಗೆ ಬರೋದಿಲ್ಲ. ನೋಡಿ, ಈ ಥರ ತುಂಬ ಗಟ್ಟಿ ಇರಬಾರ್ದು, ತುಂಬ ತೆಳ್ಳಗಿರಬಾರ್ದು. ನೋಡಿ ಇಷ್ಟು ನೀಟಾಗಿ ಕಲಿಸ್ಬಿಟ್ಟು ಒಂದು 10-15 ನಿಮಿಷ ಇದನ್ನು ನಾವು ನೆನೆಯಕ್ಕೆ ಬಿಡೋಣ. ನೆನೆಯಕ್ಕೆ ಬಿಟ್ಟು ನಾನು ಇದು 10 ನಿಮಿಷ ನೆನೆದ್ರಾಗೆ ನಾನು ಬದ್ನಿಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ಇರಬೇಕು. ಸ್ವಲ್ಪ ನೆನೆದ ನಂತರ ಇನ್ನೂ ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ನೆನೆಲಿ. ಇವಾಗ ನಾವು ಮುಚ್ಚಿಡೋಣ. ಇವಾಗ ಬದ್ನಿಕಾಯಿ ಪಲ್ಯ ಮಾಡಿ ನಾನು ತೋರಿಸ್ತೀನಿ. ನೋಡಿ, ನಾನು ಇದರಲ್ಲಿ ಉಪ್ಪು ಹಾಕ್ಕೊಂಡು ಬದ್ನಿಕಾಯಿ ಕಟ್ ಮಾಡ್ಕೊಂಬಂದಿದ್ದೀನಿ. ನೀವು ಒಂದು ಚಮ್ ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಬದ್ನಿಕಾಯಿ ಕಟ್ ಮಾಡಿ ಹಾಕಿ. ಯಾಕಂದರೆ ಕಪ್ಪಾಗಲ್ಲ. ಒಂದು 5 ನಿಮಿಷ ಬಿಟ್ಟರೂ ಏನೂ ಆಗೋಲ್ಲ, ಹಿಂಗೆ ಇರುತ್ತೆ. ನೀವು ಹಾಗೆ ಕಟ್ ಮಾಡಿದ್ರೆ ಬೇಗ ಕಪ್ಪಾಗುತ್ತೆ. ಇವಾಗ ನಾನು ಇದನ್ನು ಒಗ್ಗರಣೆ ಹಾಕಿ ತೋರಿಸ್ತೀನಿ. ನೋಡಿ, ಬಾಣಲಿ ಇಟ್ಕೋಬೇಕು. ಒಂದು 2 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಇವಾಗ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಕರಿಬೇವು ಸೊಪ್ಪು. ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಸಿಂಪಲಾಗಿ ಮಾಡೋದು ಇದು. ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಬಾಕ್ಸ್ ಕಟ್ಕೊಳ್ಳೋಕ್ಕಾಗಲಿ, ನಾಷ್ಟಕ್ಕಾಗಲಿ, ಬೇಕಾದ್ರೆ ನೀವು ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಚಪಾತಿ ಮಾಡ್ಕೊಳ್ಳೋದು ಇಂಟ್ರೆಸ್ಟ್ ಇರುತ್ತೋ ಆ ಥರ ನೀವು ಮಾಡ್ಕೊಂಡು ತಿನ್ಬೋದು. ಇವಾಗ ಇದಕ್ಕೆ ನಾನು ಕರಿಬೇವು ಹಾಕ್ತೀನಿ. ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಯಾಕಂದರೆ ಟೊಮೊಟೊ ಜಾಸ್ತಿ ಹಾಕಿದ್ರೆ ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇದನ್ನು ಟೊಮೊಟೊ ಕರಗಲಿ ಅಂತೇನಿಲ್ಲ. ಇವತ್ತು ಬದನೆಕಾಯಿನೂ ಅದರಲ್ಲೇ ನಾವು ತೊಳೆದು ಇಟ್ಕೊಂಡಿದ್ದೀವಲ್ವ, ಆ ಬದನೆಕಾಯಿನೂ ಹಾಕ್ಕೊತಾ ಇದ್ದೀನಿ. ಬದನೆಕಾಯಿನ ಹಾಕ್ಕೊಂಡು ಇದಕ್ಕೆ ಅರ್ಧ ಸ್ಪೂನು ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ತಿರುಗಾಡ್ಬಿಟ್ಟು ಮುಚ್ಚಿ ಇಡೋಣ. ಯಾಕಂದ್ರೆ ನೀರು ಹಾಕಕ್ಕೆ ಹೋಗಬೇಡಿ. ಸಡನ್ನಾಗೆ ಖಾರದ ಪುಡಿ ಆಗಲಿ ನೀರಾಗಲಿ ಏನು ಹಾಕಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ಇದನ್ನು ಎಲ್ಲ ತಿರುಗಿಬಿಟ್ಟು ಅರಿಶಿನ ಪುಡಿ, ಉಪ್ಪು, ಟೊಮೊಟೊ, ಈರುಳ್ಳಿ ಎಲ್ಲ ಸೇರಿಸಿ ಒಂದು 2 ನಿಮಿಷ ಇದನ್ನು ಮುಚ್ಚಿಟ್ಕೊಳ್ಳಿ.
ಸ್ವಲ್ಪ ಎಣ್ಣೆಯಲ್ಲೇ ಬೇಯಲಿ. ಇವಾಗ ಮುಚ್ಚಾಕ ನೋಡಿ ಹೇಗಾಗಿದೆ ಅಂತ. ನೋಡಿ ನೀರೇ ಹಾಕಿಲ್ಲ, ನೀರೇ ಹಾಕಿಲ್ಲ, ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಬದ್ನಿಕಾಯಿ ಪಲ್ಯ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಸ್ವಲ್ಪ ನೀರು ಕಡಿಮೆ ಹಾಕಿದರೆ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ವಲ್ಪ ಖಾರ, ನಮ್ಮ ಮನೆಯಲ್ಲಿ ಮಸಾಲೆ ಖಾರ ಇತ್ತು, ನಾನು ಮಸಾಲೆ ಖಾರ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಚಟ್ನಿ ಪುಡಿ ಇತ್ತು, ಕಡಲೆ ಬೀಜ ಪೌಡ್ರ್ ಇಲ್ಲದಕ್ಕೆ ನಾನು ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಡ್ರೈ ಬದನೆ ಪಲ್ಯ, ಇದು ಚಿಕ್ಕ ಇರುತ್ತೆ ಇದು ಪಲ್ಯ. ನೀರಿಗೆ ಜಾಸ್ತಿ ಹಾಕೋಂಗಿಲ್ಲ, ಒಂದು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗ್ಲಾಸಷ್ಟು ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿದಾನ. ಇವಾಗ ಈ ಥರ ಪಲ್ಯ ಚಪಾತಿ ಮಾಡ್ಕೊಂಡು ತಿಂದಿದ್ದೀನಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಇವಾಗ ಸ್ವಲ್ಪ ನೀರು, ಒಂದು ಚಿಕ್ಕ ಟೀ ಲೋಟ ಇರುತ್ತಲ್ವ ಅದರಲ್ಲೇ ಒಂದು ಸ್ಪೂನ್, ಒಂದು ಗ್ಲಾಸಷ್ಟು ನೀರು ಸಾಕು. ಇಷ್ಟು ನೀರು ಹಾಕಿದರೆ ಇದು ಚೆನ್ನಾಗಿ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಒಂದು 2 ನಿಮಿಷ ಇವಾಗ ನಾವು ಮುಚ್ಚಿಟ್ಟಾನೆ. ನೋಡಿ ಪಲ್ಯ ಏನು ಸುಲಭ ಇತ್ತು, ಬದ್ನಿಕಾಯಿ ಪಲ್ಯ ಮಾಡೋದು ಈಜಿ. ಒಂದು 2 ನಿಮಿಷದಲ್ಲೇ ಪಲ್ಯ ಆಗೋಗುತ್ತೆ. ಇವಾಗ ನೋಡಿ, ಇವಾಗ ತೆಗೆದು ನೋಡೋಣ. ನೋಡಿ ಹೇಗಾಗಿದೆ ಅಂತ. 5 ನಿಮಿಷದಲ್ಲೇ ಬದ್ನಿಕಾಯಿ ಪಲ್ಯ ರೆಡಿ. ಇವಾಗ ಇದು ಬದ್ನಿಕಾಯಿ ಪಲ್ಯ ರೆಡಿಯಾಗಿದೆ. ನಾನಿವಾಗ ಇದು ಮುಚ್ಚಿಟ್ಟು ಚಪಾತಿ ಮಾಡಿ ತೋರಿಸ್ತೀನಿ. ನೋಡಿ ಹೇಗಾಗಿದೆ ಅಂತ, ಸ್ಮೂತಾಗೆ. ಇದನ್ನ ಇವಾಗ ನಾನು ಚಪಾತಿ ಮಾಡಿ ತೋರಿಸ್ತೀನಿ. ನೋಡಿ ಇಷ್ಟಿಷ್ಟ ಉಂಡೆ ಮಾಡಿ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ನಾನು ಚಪಾತಿ ಮಾಡೋದು ತೋರಿಸ್ತೀನಿ. ಇಷ್ಟು ಉಂಡೆ ಮಾಡ್ಕೋಬೇಕು. ಮಾಡ್ಕೊಂಡು ಹಿಟ್ಟೆತ್ತಿ ಈ ಥರ ನಾವು ಈ ಥರ ಎಣ್ಣೆ ಹಚ್ಕೋಬೇಕು. ಹಚ್ಕೊಂಡ್ರೆ ತುಂಬ ಸ್ಮೂತಾಗಿ ಬರುತ್ತೆ ಚಪಾತಿ. ಬೆಣ್ಣೆ ಇದ್ದಂಗೆ ಇರುತ್ತೆ. ನೀವು ಬೇಕಾದ್ರೆ 4 ಪದರ ಆದರೂ ಮಾಡ್ಬೋದು. ನಾನಿವಾಗ 2 ಪದರ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಹೇಗೆ ತೀಡ್ತೀರ ಹಾಗೆ ಬರುತ್ತೆ. ಹಾಲು ಹಾಕಿರೋಕ್ಕೆ ತುಂಬ ಸ್ಮೂತಾಗಿ ಬೆಣ್ಣೆ ಥರ ಇರುತ್ತೆ ಚಪಾತಿ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇವಾಗ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಇವಾಗ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ನಿಮ್ಮ ಕೈಲೇ ಹಚ್ಚೋಕ್ಕಾಗಿಲ್ಲ ಅಂದರೆ ಸ್ಪೂನ್ ತೊಗೊಂಡು ಹಾಕೋದು. ನೋಡಿ ಹೇಗೆ ಬರುತ್ತೆ ಅಂತ ಚಪಾತಿ, ನೀವು ಯಾವ ಥರ ಉಬ್ಬಿ ಬರುತ್ತೆ ನೋಡಿ, ಸ್ಮೂತಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಚಪಾತಿ ಅಂತ ನಿಮಗೆ ಗೊತ್ತಾಗುತ್ತೆ. ಹೇಗೆ ಉಬ್ಬಿ ಬಂದಿದೆ ನೋಡಿ, ಬೆಣ್ಣೆ ಇದ್ದಂಗೆ ಇರುತ್ತೆ ಚಪಾತಿ. ಹಾಲು ಎಣ್ಣೆ ಉಪ್ಪು ಹಾಕಿ ಕಲಸಿಟ್ರೆ ಒಂದು 10 ನಿಮಿಷ ಆದರೆ ಈ ಥರ ಚಪಾತಿ ಸ್ಮೂತಾಗಿ ಬರುತ್ತೆ. ಗಟ್ಟಿನೇ ಆಗಲ್ಲ. ನೋಡಿ ಇನ್ನೊಂದು ಥರ ಮಾಡಿ ತೋರಿಸ್ತೀನಿ. 4 ಪದರು ಈ ಥರ ಮಾಡಿ ಹಿಂಗೆ ಎಣ್ಣೆ ಹಚ್ಕೋಬೇಕು. ಹಿಂಗೆ ಇಟ್ಟು ಹಾಕ್ಕೊಂಡು ಈ ಥರ ಮಡಿಸ್ಬೇಕು. ಇದೊಂಥರ, ಇದು ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೂ ಉಪ್ಪಿ ಬರುತ್ತೆ. ಇವಾಗ ನಾನು ಹಾಕ್ತಾಯಿದ್ದೀನಿ ನೋಡಿ, ಸಖತ್ತಾಗಿರುತ್ತೆ. ನೀವು ಈ ಥರ ಮಾಡ್ಕೊಂಡು ತಿಂದು ನೋಡಿ. ಎಂಥ ಬರಲಾರ್ದವ್ರೂ ಇದು ಚಪಾತಿ ನೀವು ಮಾಡ್ಬೋದು. ಜಾಸ್ತಿ ಹೊತ್ತು ಬಿಡಬಾರ್ದು, ತಕ್ಷಣ ತಿರುವಾಕಿದ್ರೆ ಸ್ಮೂತಾಗಿ ಬರುತ್ತೆ.
ನೋಡಿ ನಾನು ಚಪಾತಿ ಸ್ಮೂತಾಗಿ ಮಾಡಿದ್ದೀನಿ, ಹೇಗಿದೆ ಅಂತ ನೋಡಿ. ಮುಟ್ಟಿದ್ರೇ ಹಿಂಗೆ ಮುರಿದೋಗುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಳ್ಳಿ ನೀವೇ. ಈ ಚಪಾತಿ ಬದ್ನಿಕಾಯಿ ಪಲ್ಯ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.